ಅಂದರೆ ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪಂದ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ, ಈ KMF ಹಾಗೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ವಿಚಾರವನ್ನು ನಾವು ಆಸ್ ಅ ನ್ಯೂಸ್ ಪಾರ್ಟ್ ಆಗಿ ಬಹಳ ಎಕ್ಸ್ಟೆನ್ಸಿವ್ ಆಗಿ ಕವರೇಜ್ ಮಾಡ್ತೀವಿ. ಅದರ ಹಿಂದಿನ ಬಡಿದಾಟಗಳು, ಬಣದ ಬಡಿದಾಟಗಳು, ಪ್ರತಿಷ್ಠೆ ಇದೆಲ್ಲವನ್ನ. ಆದರೆ ಯಾಕೆಷ್ಟು ಮುಖ್ಯ ಈ ವಿಚಾರ ಅನ್ನೋದು ಅಥವಾ ಈ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಯಾಕೆಷ್ಟು ಜಿದ್ದಾಜಿದ್ದಿ ಅನ್ನೋದರ ವಿವರ ಲೆಸ್ ಸ್ಪೋಕನ್ ಅನ್ನೋ ರೀತಿಯಲ್ಲಿತ್ತು. ಇವತ್ತು ಅದನ್ನು ವಿವರಿಸೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇನ್ನಷ್ಟು ಅದರಲ್ಲೂ ಈಗಿನ ದಿನಮಾನದ ರಾಜಕೀಯವನ್ನ ಮುನ್ನೆಲೆಯಲ್ಲಿಟ್ಕೊಂಡು ವಿವರಿಸೋದಾದ್ರೆ ಯಾಕೆಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಈ ಕ್ಷೇತ್ರ ಅಂತ? ಈಗ ತುಂಬ ರೆಲೆವೆಂಟ್ ಅಂದರೆ ನಾವು ಇದನ್ನು ಯಾಕೆ ತೊಗೊಂಡ್ವಿ ಅನ್ನೋದೇ ಮೂಲ. ಸ್ಮಿತಾ, ಮೊನ್ನೆ ರಾಮನಗರದಲ್ಲಿ ಈಗ 4 ದಿನದ ಹಿಂದೆ ಏನಾಯ್ತು ಗೊತ್ತಾ, ಈ ಹಾಲನ್ನೆಲ್ಲ ರಸ್ತೆಯಲ್ಲಿ ಸುರಿದು ಪ್ರತಿಭಟನೆ ಮಾಡಿದ್ರು. ಆಗಿದ್ದೆಲ್ಲಿ? ರಾಮನಗರದಲ್ಲಿ. ಸೊ ಏನು ನಡೀತಾ ಇದೆ ಅಂದರೆ, ಸಾಮಾನ್ಯವಾಗಿ ನಾವು ಪೊಲಿಟಿಕಲ್ ರಿಪೋರ್ಟರ್ಸ್ ಇರ್ತೀವಲ್ಲ, ಏನೇ ಘಟನೆಗಳು ನಡೆದ್ರು ಅದ್ರ ಹಿಂದೆ ಏನಾದರೂ ಒಂದು ರಾಜಕಾರಣ ಇರ್ಬೋದಾ ಅಂತ ಹುಡ್ಕೊಂಡು ಹೋಗ್ತೀವಿ. ಸೊ ಹಾಗೆ ಆಲೋಚನೆ ಮಾಡುವಾಗ ನೆನಪಾಗಿದ್ದು, ಈಗ ಮುಖ್ಯಮಂತ್ರಿಗಳಿದಾರಲ್ಲ DK ಶಿವಕುಮಾರ್ ಅವರು, ಅವರ ಸಹೋದರ DK ಸುರೇಶ್ ಅವರು KMF ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಭಾಳ ಚರ್ಚೆ ಆಗಿದೆ. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ಅದು ಚರ್ಚೆ ಆಗಿತ್ತು. ಅವರೊಬ್ಬರೇನ ಕಣ್ಣಿಟ್ಟಿರೋದು ಅಲ್ಲ, ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ, ಅವರ ಪರಮಾಪ್ತರು ರಾಘವೇಂದ್ರ ಹಿಟ್ನಾಳ್, ಪರಮಾಪ್ತ ಶಾಸಕ, ಅವರು ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಓಪನ್ ಆಗಿ ಹೇಳಿದ್ದಾರೆ ಕೂಡ. ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಅವರು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮಾಲೂರಿನ ಶಾಸಕ ನಂಜೇಗೌಡರು ಅವರು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಂತೇಳಿ ತೀರ್ಮಾನ ಆಗಿದೆಯಾ? ಇವತ್ತಿನವರೆಗೂ ಆಗಿಲ್ಲ. ಅಂದರೆ ನೋಡಿ, ಆ ಸ್ಥಾನಕ್ಕೆ ಎಷ್ಟು ಜನ ಕಣ್ಣಿಟ್ಟಿದ್ದಾರೆ. ಅದು ಕೂಡ ಈಗ ಮುಖ್ಯಮಂತ್ರಿಗಳಾಗಿ ಯಾರಿದ್ದಾರೋ ಅವರೇ ಈಗ DK ಸುರೇಶ್ಗಿಂತಲೂ DK ಶಿವಕುಮಾರ್ ಅವರಿಗೆ DK ಸುರೇಶ್ ಅವ್ರನ್ನ ಅಲ್ಲಿ ಕೂರಿಸ್ಬೇಕು ಅನ್ನೋದಿದೆ. ಯಾಕಂದರೆ ಇವತ್ತಿಗೆ ಸ್ಮಿತಾ, ಒಂದು ಮಂತ್ರಿ ಸ್ಥಾನಕ್ಕಿಂತಲೂ ಹೆಚ್ಚಿನ ಮಹತ್ವ ಇದೆ ಆ ಸ್ಥಾನಕ್ಕೆ. ಅದು ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಇವರೆಲ್ಲರೂ ಕೂಡ ಕಣ್ಣಿಟ್ಟಿರೋ ಉದ್ದೇಶವೇ ಅದು ಕೇವಲ ಈಗ ಭಾಳ ದೊಡ್ಡ ಫಂಡ್ ಇದೆ, ಒಂದು 25,000 26,000 ಕೋಟಿ ರೂಪಾಯಿ ಫಂಡ್ ಇದೆ ಅನ್ನೋದಷ್ಟೇ ಅಲ್ಲ. ಅದನ್ನು ಮೀರಿ ಅದರಲ್ಲಿರುವಂಥ ಸದಸ್ಯರೆಷ್ಟು, KMF ಅಲ್ಲೇ 26 ಲಕ್ಷ ಜನ ಸದಸ್ಯರಿದ್ದಾರೆ ಅಂತ ಹೇಳಿ. ಅದನ್ನು ನೀವು ಯೋಚನೆ ಮಾಡಿ. ಅಂದರೆ ಎಷ್ಟು ಮತದಾರರನ್ನ ಇವರು ನೇರವಾಗಿ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅನ್ನೋದು. ಅದೇ ಕಾರಣಕ್ಕಾಗಿ ದೇವೇಗೌಡರು ಅವರ ಕುಟುಂಬ ಸತತವಾಗಿ ಆ ಒಂದು ಹಾಲು ಮಹಾಮಂಡಳದ ಮೇಲೆ ಹಿಡಿತವನ್ನು ಇಟ್ಕೊಂಡದ್ದಾಗಿತ್ತು. ರೇವಣ್ಣ ಯಾಕೆ ಅದನ್ನು ಬಿಟ್ಕೊಡ್ತಿರಲಿಲ್ಲ ಅಂದರೆ ಇದೇ ಕಾರಣಕ್ಕಾಗಿ. ಬಹುಶಃ ನಾವು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಹೇಳ್ತೀವಿ, ಅಮಿತ್ ಶಾ ಅವರು ಕೂಡ ಕೇಂದ್ರ ಸಹಕಾರ ಸಚಿವರಾಗಲಿಕ್ಕೆ ಮೂಲ ಕಾರಣ ಅದೇ ಅಂತೇಳಿ. ನಾ ಈಗ KMF ಒಂದು ಹೇಳಿದೆ, ಅದು ಒಂದು ಅಂಗ ಅಷ್ಟೇ. ಆದರೆ ಅದನ್ನು ಮೀರಿ ಈಗ ಅಪೆಕ್ಸ್ ಬ್ಯಾಂಕ್, ಅದ್ರದ್ದು ಕೂಡ ಎಲೆಕ್ಷನ್ನು ಯಾಕೆ ಮುಂದೂಡಿಕೆ ಆಯಿತು? KN ರಾಜಣ್ಣ ಸಚಿವ ಸ್ಥಾನದಿಂದ ವಜಾಗೊಂಡ ನಂತರ ಅವರು ಅಲಂಕರಿಸಲು ಬಯಸಿದಂಥ ಸ್ಥಾನ ಯಾವುದು ಅಂದರೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ. ಅದಕ್ಕೆ ಇದೇ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಂಬಂಧಿ ಯಾರು, MLC ರವಿ, ಅವರು ಕೂಡ ಆ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂದರೆ ಎಷ್ಟರ ಮಟ್ಟಿನ ಜಿದ್ದಾಜಿದ್ದಿ ನೀವು ಯೋಚನೆ ಮಾಡಿ. ಅಂದರೆ ಎಷ್ಟು ಪವರ್ಫುಲ್ ಇದೆ ಸಹಕಾರ ಕ್ಷೇತ್ರ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ನೀವು ಇತಿಹಾಸದಲ್ಲಿ ನೋಡ್ತಾ ಬನ್ನಿ, ಯಾರೆಲ್ಲ ಪವರ್ಫುಲ್ ಲೀಡರ್ಸ್ ಅಂತ ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಸಹಕಾರದ ಹಿನ್ನೆಲೆ ಇದೆ ಸ್ಮಿತಾ. ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಈಗ KH ಪಾಟೀಲ್ರಾಗಿರ್ಬೋದು, HK ಪಾಟೀಲ್ರಾಗಿರ್ಬೋದು, ಹಾಗೂ BJPಯಲ್ಲಿ ಉಪಮುಖ್ಯಮಂತ್ರಿ ಆದ್ರೆ ಲಕ್ಷ್ಮಣ ಸವದಿ ಅವ್ರನ್ನ ಮಹಾರಾಷ್ಟ್ರ ಚುನಾವಣೆ ಉಸ್ತುವಾರಿ ಕಳಿಸಿದ್ರು. ಯಾಕೆ ಗೊತ್ತಾ? ಅವರಿಗೆ ಸಹಕಾರದ ಹಿನ್ನೆಲೆ ಇದೆ ಅನ್ನುವ ಏಕೈಕ ಕಾರಣಕ್ಕಾಗಿ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಮಹತ್ವಪೂರ್ಣ ಈ ಸಹಕಾರ ಅನ್ನುವಂಥದ್ದು. ಆದರೆ ಭಾಳಷ್ಟು ನಾಯಕರಿಗೆ, ಅದರಲ್ಲೂ ರಾಜಕಾರಣಿಗಳಿಗೆ ಇದರ ಮಹತ್ವ ಗೊತ್ತಿರಲಿಲ್ಲ. ಗೊತ್ತಿದ್ದವರು ಅದನ್ನು ಬಿಡ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಬಹಳ ವಿಸ್ತಾರವಾದಂಥದ್ದು. ಅದನ್ನು ಒಂದು ಕಟ್ಕೊಡುವಂಥ ಪ್ರಯತ್ನವನ್ನು ಈ ರಾಜಕೀಯ ಎಳೆಯಾಗಿ ಮಾಡಿದ್ದೀವಿ ನಾವು. ರಾಜಕೀಯ ಎಳೆಯಾಗಿ ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ ಇದೆಯಲ್ಲ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಡೀ ಭಾರತದಲ್ಲಿ ಇದರ ಅಗಾಧತೆ ಅದನ್ನು ನೋಡೋಣ, ಆನಂತರ ಮತ್ತೆ ಡಿಸ್ಕಸ್ ಮಾಡೋಣ ಸ್ಮಿತಾ. ರೈಟ್.